ನ್ಯೂಸ್ 18 ಕನ್ನಡದ ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಚಂದ್ರಕಾಂತ್ ಸುಗಂಧಿ. ಬೆಳಗಾವಿ ನಗರದಲ್ಲಿ ಬೀದಿ ನಾಯಿಗಳ ಹಾವಳಿಗೆ ಜನ ಬೆಚ್ಚಿ ಬಿದ್ದಿದ್ದಾರೆ. ಮನೆಯಿಂದ ಹೊರಗಡೆ ಬರಬೇಕಾದರೆ ಕೈಯಲ್ಲಿ ಕೋಲನ್ನ ಹಿಡಿದುಕೊಂಡು ಓಡಾಡುವಂತ ಸ್ಥಿತಿ ಸದ್ಯ ಬೆಳಗಾವಿಯಲ್ಲಿ ನಿರ್ಮಾಣವಾಗಿರ್ತಕ್ಕಂಥದ್ದು. ಬೆಳಗಾವಿಯಲ್ಲಿ ಬೀದಿ ನಾಯಿಗಳ ಹಾವಳಿ ಹೇಗಿದೆ ಅಂತೇಳಿ ತಿಳಿಯೋದಕ್ಕೂ ಮೊದಲು ನ್ಯೂಸ್ 18 ಕನ್ನಡದ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೇನೆ ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ. ಹಾಗೇನೆ ನ್ಯೂಸ್ 18 ಕನ್ನಡದ ಫೇಸ್ಬುಕ್ ಚಾನೆಲ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ ಅನ್ನ ಫಾಲೋ ಮಾಡಿ. ಬೆಳಗಾವಿಯ ಜನ ಬೀದಿ ನಾಯಿ ಹಾವಳಿಗೆ ಬೆಚ್ಚಿ ಬಿದ್ದಿದ್ದಾರೆ. ಬೆಳಗಾವಿಯ ಹಲವು ಬಡಾವಣೆಗಳಲ್ಲಿ ಡೆಡ್ಲಿ ಬೀದಿ ನಾಯಿಗಳ ಹಾವಳಿಗೆ ಜನ ಹೊರಗಡೆ ಬರೋಕ್ಕೂ ಕೂಡ ಹಿಂದೆ ಮುಂದೆ ನೋಡುವಂತಹ ಸ್ಥಿತಿ ನಿರ್ಮಾಣವಾಗಿರ್ತಕ್ಕಂಥದ್ದು. ನಗರ ಪ್ರದೇಶದಲ್ಲಿ ಬೀದಿ ನಾಯಿಗಳ ಕಾಟ ದಿನದಿಂದ ದಿನಕ್ಕೆ ತೀವ್ರಗೊಳ್ತಾ ಇದೆ, ವಿಪರೀತದ ಹಂತಕ್ಕೆ ತಲುಪಿರ್ತಕ್ಕಂಥದ್ದು. ಜೋಶಿಮಾಳದಲ್ಲಿ ಜನ ಮನೆಯಿಂದ ಹೊರಗೆ ಬರೋಕ್ಕೆ ಹಿಂದೇಟನ್ನು ಹಾಕುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ದಂಪತಿಗಳಿಬ್ರು ಮನೆ ಆಚೆಯಿಂದ ಕೆಲಸ ಮುಗಿಸಿ ಮನೆಗೆ ಬರಬೇಕಾದ ಸಂದರ್ಭದಲ್ಲಿ ಅವರ ಮೇಲೆ ಅಟ್ಯಾಕ್ ಅನ್ನ ಮಾಡುತ್ತೆ. ಒಂದೇ ಕಡೆಗಳಲ್ಲಿ 10ರಿಂದ 12 ನಾಯಿಗಳು ಅವರ ಮೇಲೆ ಅಟ್ಯಾಕ್ ಮಾಡಿರ್ತಕ್ಕಂಥದ್ದು. ಅವರ ಕುಟುಂಬವನ್ನ ಕಾಪಾಡಕ್ಕೆ ವ್ಯಕ್ತಿಯೊಬ್ಬ ಹರಸಾಹಸ ಪಡುವಂತಹ ದೃಶ್ಯಗಳು ಸಿಸಿಟಿವಿಯಲ್ಲಿ ದಾಖಲಾಗಿವೆ. ಈ ಒಂದು ಬಡಾವಣೆಯ ಸುತ್ತಮುತ್ತಲೇ ಸುಮಾರು 100 ನಾಯಿಗಳಿರ್ತಕ್ಕಂಥದ್ದು. ಗುಂಪು ಕಟ್ಟಿಕೊಂಡು ಯಾರೆಲ್ಲ ರಸ್ತೆಗಳಲ್ಲಿ ಓಡಾಡ್ತಾರೆ ಅವರ ಮೇಲೆ ಅಟ್ಯಾಕ್ ಮಾಡ್ತವೆ ಮತ್ತು ಬೈಕ್ ಮೇಲೆ ಓಡಾಡೋರನ್ನ ಟಾರ್ಗೆಟ್ ಮಾಡಿ ಅವರನ್ನ ಕಚ್ಚುವಂತಹ ಪ್ರಕ್ರಿಯೆಗಳು ಇಲ್ಲಿ ನಡೆದಿರ್ತಕ್ಕಂಥದ್ದು. ಇಷ್ಟಾದರೂ ಕೂಡ ಮಹಾನಗರ ಪಾಲಿಕೆ ಬೀದಿ ನಾಯಿಗಳ ಕಂಟ್ರೋಲ್ ಬಗ್ಗೆ ಇದುವರೆಗೂ ಕೂಡ ಯಾವುದೇ ರೀತಿಯ ದಿಟ್ಟ ಕ್ರಮ ಕೈಗೊಂಡಿಲ್ಲ ಅಂತಕ್ಕಂಥದ್ದು ಬೆಳಗಾವಿ ನಗರವಾಸಿಗಳ ಆರೋಪವಾಗಿರ್ತಕ್ಕಂಥದ್ದು. ಕೇವಲ ಜೋಶಿಮಾಳಲ್ಲ, ಇತ್ತೀಚೆಗೆ ಹಿಂಡಲಗಾದಲ್ಲೂ ಕೂಡ ಒಂದು 7 ವರ್ಷದ ಬಾಲಕನ ಮೇಲೆ ಕಾಲಿಗೆ ನಾಯಿ ಕಚ್ಚಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಬಾಳೆಕುಂದ್ರಿಯಲ್ಲೂ ಕೂಡ ನಾಯಿ ಕಚ್ಚಿದ ಪ್ರಕರಣಗಳು ವರದಿಯಾಗಿದ್ದು. ಅದೇ ರೀತಿ ಬೆಳಗಾವಿಯ ಡಿಸಿ ಕಚೇರಿ ಸುತ್ತಮುತ್ತಲೇ ಅನೇಕ ಮಕ್ಕಳಿಗೆ ಬೀದಿ ನಾಯಿ ಕಚ್ಚಿದಂತಹ ರಿಪೋರ್ಟ್ಗಳು ಆಗಿರ್ತಕ್ಕಂಥದ್ದು. ಇಷ್ಟಾದ್ರೂ ಕೂಡ ಬೀದಿ ನಾಯಿಗಳ ಕಂಟ್ರೋಲ್ ಬಗ್ಗೆ ಬೆಳಗಾವಿ ಜಿಲ್ಲಾಡಳಿತ ನಿರ್ಲಕ್ಷ್ಯವನ್ನ ತೋರಿದೆ ಅಂತಕ್ಕಂಥ ಆರೋಪಗಳು ಕೇಳಿ ಬರ್ತಾ ಇವೆ. 2015 ಈಗ ಡಿಸೆಂಬರ್ ತಿಂಗಳು ಈ ಒಂದು ವರ್ಷದಲ್ಲೇ 19,729 ಜನರಿಗೆ ಬೆಳಗಾವಿ ಜಿಲ್ಲೆಯಲ್ಲಿ ಬೀದಿ ನಾಯಿ ಕಚ್ಚಿರ್ತಕ್ಕಂಥದ್ದು. ಇದು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮತ್ತು ಸರ್ಕಾರಿ ಚಿಕಿತ್ಸಾಲಯಗಳಲ್ಲಿ ಚಿಕಿತ್ಸೆ ಪಡೆದವರ ಮಾಹಿತಿ. ಖಾಸಗಿಯವರ ಬಳಿ ಅನೇಕರು ಕೂಡ ಹೋಗಿ ಚಿಕಿತ್ಸೆಯನ್ನು ಪಡೆದಿರ್ತಕ್ಕಂಥದ್ದು. ಈ ಮಾಹಿತಿ ಬೆಚ್ಚಿ ಬೀಳಿಸುವಂತಿರ್ತಕ್ಕಂಥದ್ದು. ಯಾಕಂದ್ರೆ ಬೆಳಗಾವಿ ಜಿಲ್ಲೆಯಲ್ಲಿ ಸುಮಾರು 50 ಲಕ್ಷ ಜನಸಂಖ್ಯೆ ಇದೆ. ಅದರ ಜೊತೆಗೆ ಅಂತಂದ್ರೆ ನಗರ ಪ್ರದೇಶಗಳು 33 ಸ್ಥಳೀಯ ಸಂಸ್ಥೆಗಳಿರ್ತಕ್ಕಂಥದ್ದು. ಬೆಳಗಾವಿ ಮಹಾನಗರ ಪಾಲಿಕೆ ಹಾಗೇನೆ ಗೋಕಾಕ್, ನಿಪ್ಪಾಣಿ ನಗರಸಭೆ ಸೇರಿದಂತೆ ಅನೇಕ ಪುರಸಭೆಗಳು, ನಗರಸಭೆ ಮತ್ತು ಪಟ್ಟಣ ಪಂಚಾಯಿತಿಗಳಿರ್ತಕ್ಕಂಥದ್ದು. ಅಲ್ಲೂ ಕೂಡ ನಗರ ಪ್ರದೇಶದಲ್ಲಿ ಈ ಒಂದು ಬೀದಿ ನಾಯಿಗಳ ಹಾವಳಿ ವಿಕೋಪಕ್ಕೆ ತಲುಪಿದೆ. ಬೀದಿ ನಾಯಿಗಳ ಕಾಟಕ್ಕೆ ಜನ ಬೆಚ್ಚಿ ಬೀಳುವಂತಹ ಸ್ಥಿತಿ ನಿರ್ಮಾಣವಾಗಿರ್ತಕ್ಕಂಥದ್ದು. ಬೆಳಗಾವಿ ಜಿಲ್ಲೆಯಲ್ಲಿ ಸುಮಾರು 19,700 ನಾಯಿಗಳನ್ನು ಕಚ್ಚಿದೆ. ಅದರಲ್ಲೂ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಇದರ ಸಂಖ್ಯೆ ಮತ್ತಷ್ಟು ತೀವ್ರ ಹಂತಕ್ಕೆ ತಲುಪಿರ್ತದೆ. ಒಂದೇ ತಿಂಗಳು 2,000ಕ್ಕೂ ಹೆಚ್ಚು ನಾಯಿ ಕಚ್ಚಿದಂತಹ ಪ್ರಕರಣಗಳು ದಾಖಲಾಗಿವೆ. ಇಷ್ಟಾದರೂ ಕೂಡ ಮಹಾನಗರ ಪಾಲಿಕೆಯಿಂದ ಯಾವುದೇ ರೀತಿ ಕ್ರಮ ಆಗಿಲ್ಲ ಅಂತೇಳಿ ಸಾರ್ವಜನಿಕರ ಆರೋಪವಾಗಿದೆ. ಬೆಳಗಾವಿ ನಗರದ ವಿವಿಧ ಪ್ರದೇಶಗಳಲ್ಲಿ ಈ ರೀತಿ ಬೀದಿ ನಾಯಿಗಳ ಹಾವಳಿ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ಮಹಾನಗರ ಪಾಲಿಕೆಗೆ ದೂರನ್ನ ಕೊಟ್ಟಿದ್ದಾರೆ. ಅದರಿಂದ ಯಾವುದೇ ರೀತಿಯ ಸದ್ಯ ಪ್ರಯೋಜನವಾಗಿಲ್ಲ. ಗುಡಿ ಕಡೆ ಜಿಜಾವು ಗಾರ್ಡನ್ ಐತಿ, ಅಲ್ಲಿ ನಮ್ದು ಮನೆ ಐತಿ. ನಾವು ಹೋಗೋದಿದ್ರೆ ಇತ್ಲ ಹಿಂಗ ಹಳ್ಳಿ ಕಟ್ಟಿದಿಂದ ಹೋಗ್ತೀನಿ, ಇಲ್ಲಿಗೆ ಉಪ್ಪಾರೋಣ್ಯಾಗಿಂದ ಹೋಗ್ತೇವೆ. ಯಾಕಂದ್ರೆ ಇಲ್ಲಿ ನಾಯಿಗಳು ಇರ್ತಾವ. ಹೋಗ್ತಾ ಬರ್ತಾ ಇತ್ಲ ಕಲ್ ತೊಗೊಂಡ್ ಕೇಸ್ ಹೊಡ್ಯಾಕತ್ರ ಇತ್ಲ ಕಾರ್ ಗಾಡಿ ಇರ್ತಾವ, ಗ್ಲಾಸ್ ಹೊಡಿತೈತಿ. ಅದಕ್ಕೂ ಒಮ್ಮೆ ನಾ ಕಟ್ಗೆ ತೊಗೊಂಡು ಹೋಗ್ತೇನೆ ಕೈಯಾಗಿಂದ ಹೊಡ್ಯಾಕತ್ರ. ನಿನ್ನೆ ಕ್ರಿಸ್ಮಸ್ ಇತ್ತು, ನನ್ನ ಮೊಮ್ಮಗಾಗ ಸುಟ್ಟಿ ಇತ್ತು, ಸಾಲಿ ಸುಟ್ಟಿ. ಎಷ್ಟಂತ ದಿವಸವರೆಗೆ ಮನ್ಯಾಗ ಅವ ಜರ ಆಡಾಕ್ ಹೊರಗೆ ಬರಬೇಕು, ಓಡಾಡಕರೆ ಬರಬೇಕು. ನಾಯಿ ಕಡಿತಾವಂತ ಅವ್ರು ಒಳಗೆ ಕೊಂಡಿರ್ತಾರೆ. ಕಾರ್ಪೊರೇಷನ್ ತಕರಾರು ಮಾಡ್ರೆ ಅವರು ಏನು ಲಕ್ಷ ಕೊಡಂಗಿಲ್ಲ. ನಾಯಿಗಳ್ 1, 2, 3 ಹಂಗಿಲ್ಲ, 20 ನಾಯಿ ಒಮ್ಗಿಲಿ ಮೈ ಮೇಲೆ ಬರ್ತಾವ. ಸತ್ರ ಸಾಯಿಲ್ಲ ಅಂತಾರ ಅವರು. ಯಾರು ಇದು ಮಾಡ್ತಾರ, ಬಾಳ ಕೆಟ್ಟದಾರ ಇಲ್ಲಿ ಮಂದಿ. ಏನಪ್ಪಾ ಬಂದ್ ಕ್ಯಾಚಿ ಒಂದರ ಈಗ ಬಂದ್ ಕ್ಯಾಚಿ ಹೊರ ಬಂದ್ ಕ್ಯಾಚಿ ಒಂದರ ಹಚ್ಚ ಉಚ್ಚ ಮಾಡ್ಬೇಕಿಲ್ಲೋ. ಆ ಹುಡುಗಿ ಸಾಲಿಗೆ ಹೋಗಿತ್ರಿ, ಅಲ್ಲಿಂದ ಇಲ್ಲೋ ಮಾಡಕತ್ತಾವು, ಎಲ್ಲ ಅಳಕತ್ತೈತಿ ಹುಡುಗಿ. ಹಿಂಗಾಗಿ ಬಾರ್ದ್ರಿ, ಮಂದಿ ಎಲ್ಲ ಚಲೋ ಇರ್ಬೇಕ್ರಿ. ನಾವು ಓಡಾಡಕ್ ಬಿಡ್ರಿ, ನಮ್ ಕೈಕಾಲ್ ತರ್ತಾರೆ. ಎಷ್ಟೋ ಸಲ ಆಗ್ಯದ್ರಿ, ನಮ್ದ ವಿಡಿಯೋಸ್ ಅದಾವ, ಬೇಕಾದ್ರೆ ನಾವ್ ತೋರಿಸ್ತೇವ್ರಿ, ರೆಕಾರ್ಡ್ ಆಗ್ಯಾವ. ಬಾ ಮೈ ಮೇಲೆ ಬರ್ತಾವ್ರಿ. ಎಷ್ಟೋ ಸಲ ಕಡಿತನ ಈಗ ಎಕ್ದಮ್ ಈಗ ನೀವು ಮೈ ಕಡ್ತಿರ್ಲಾ, ಈ ಟೈಪ್ ಮುಂದ್ ಬಂದವ್ರಿ. ಕಲ್ಲು ಐತಂತ ನಾ ಉಳ್ಕೊಂಡೆ ನಿಲ್ಕೊಂಡ್ ಆಗ ಸತ್ ಹೋಗ್ತೀನಿ ಆಂಬಲ್ಲ, ಆ ಟೈಪ್ ಮೈ ಮೇಲೆ ಬಂದವ್ರಿ. ನಮ್ಗೆ ಕಂಪ್ಲೇಂಟ್ ಮಾಡ್ರಿ, ಅವ್ರು ಯಾರು ಬಂದ್ ತಗೊಂಡ್ ಹೋಗೇ ಇಲ್ರಿ. ಅವ್ರು
ಬಂದ್ ತಗೊಂಡ್ ಹೋದ್ರು ಮತ್ ಇಂಜೆಕ್ಷನ್ ಮಾಡೇವಿ ಬಿಟ್ಟೇವಿ ಅಂತ ಹೇಳ್ತಾರ್ರಿ. ಇಲ್ಲೇ ಬಂದ್ ಬಿಟ್ಟು ಹೋಗ್ತಾರ ಅವ್ರು. ಮತ್ ರಿಟರ್ನ್ ಕರ್ಕೊಂಡು ಹೋಗಿ ಮತ್ ರಿಟರ್ನ್. ಮಹಾನಗರ ಪಾಲಿಕೆಯು ಕೂಡ ಪ್ರತಿ ವರ್ಷ ಬೀದಿ ನಾಯಿಗಳ ಕಂಟ್ರೋಲ್ ಮಾಡಕ್ಕೆ ಮತ್ತು ಹಾವಳಿನ ತಪ್ಪಿಸಕ್ಕೆ ಸುಮಾರು 1 ಕೋಟಿ ರೂಪಾಯಿಯನ್ನ ಮೀಸಲಿಡುತ್ತೆ. ಕೇವಲ 2 ತಿಂಗಳಿಗೆ 10 ಲಕ್ಷ ರೂಪಾಯಿಯನ್ನ ಏನು ಸಂತಾನಹರಣ ಚಿಕಿತ್ಸೆಗಾಗಿ ಮಾಡ್ತೀವಿ ಅಂತ ಹೇಳಿ ಮಹಾನಗರ ಪಾಲಿಕೆ ಹೇಳಿದ್ರು ಕೂಡ ಇದುವರೆಗೂ ಏನು ಪರಿಣಾಮಕಾರಿಯಾಗಿ ಕೆಲಸ ಆಗಿಲ್ಲ. ಬೆಳಗಾವಿ ನಗರವೊಂದರಲ್ಲೇ ಸುಮಾರು 35ರಿಂದ 40 ಸಾವಿರ ಬೀದಿ ನಾಯಿಗಳಿವೆ ಅಂತಕ್ಕಂಥ ಒಂದು ಅಂದಾಜು ಲೆಕ್ಕವನ್ನ ಮಾಡಲಾಗಿರ್ತಕ್ಕಂಥದ್ದು. ಮಹಾನಗರ ಪಾಲಿಕೆ ಬೀದಿ ನಾಯಿಗಳ ಕಂಟ್ರೋಲ್ ಅನ್ನ ಮಾಡಕ್ಕೆ ಹಿರೇಬಾಗೇವಾಡಿ ಬಳಿಯಲ್ಲಿ ಒಂದು ಶೆಲ್ಟರ್ ಅನ್ನ ನಿರ್ಮಾಣ ಮಾಡ್ತೀವಿ ಮತ್ತು ಏನು ಸಂತಾನಹರಣ ಚಿಕಿತ್ಸೆಯನ್ನ ಮಾಡ್ತೀವಿ ಅಂತ ಹೇಳಿದ್ರು ಕೂಡ ಅದು ಪರಿಣಾಮಕಾರಿಯಾಗಿ ಆಗಿಲ್ಲ. ಮತ್ತು ಏನು ಈಗ ಶೆಲ್ಟರ್ ಅನ್ನ ಮಾಡ್ತಾರೆ, ಇದರಲ್ಲಿ ಸುಮಾರು 2000ರಿಂದ 3000 ನಾಯಿಗಳನ್ನ ಅಲ್ಲಿ ಶಿಫ್ಟ್ ಮಾಡಬಹುದು. ಆದ್ರೆ ಬೆಳಗಾವಿ ನಗರ ಒಂದರಲ್ಲೇ ಸುಮಾರು 35ರಿಂದ 40 ಸಾವಿರ ನಾಯಿಗಳಿರೋ ಕಾರಣಕ್ಕಾಗಿ ಅಷ್ಟು ನಾಯಿಗಳನ್ನ ಅಲ್ಲಿಗೆ ಶಿಫ್ಟ್ ಮಾಡೋದು ಕಷ್ಟ ಸಾಧ್ಯ ಅಂತಕ್ಕಂಥದ್ದು ಅಧಿಕಾರಿಗಳೇ ಹೇಳ್ತಕ್ಕಂಥದ್ದು. ಮತ್ತೊಂದು ಕಡೆ ಏನು ಈ ಬೀದಿ ನಾಯಿಗಳನ್ನ ಕಂಟ್ರೋಲ್ ಮಾಡಕ್ಕೆ ಅನೇಕ ತಾಂತ್ರಿಕ ಸಮಸ್ಯೆಗಳನ್ನ ಮಹಾನಗರ ಪಾಲಿಕೆ ಅಧಿಕಾರಿಗಳು ಹೇಳ್ತಾ ಇದ್ರು ಕೂಡ ಮಹಾನಗರ ಪಾಲಿಕೆ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯ ಇದರಲ್ಲಿ ಹಿಂದೆ ಇದೆ ಅಂತಕ್ಕಂಥ ಆರೋಪಗಳಿವೆ. ಯಾಕಂದ್ರೆ ಈಗ ಬೆಳಗಾವಿಯ ಅನೇಕ ಬಡಾವಣೆಗಳಲ್ಲಿ ಏನು ಮಾಂಸ ಪ್ರಿಯರಿದ್ದಾರೆ, ಮಾಂಸ ಪ್ರಿಯರು ಮಾಂಸ ಭಕ್ಷಣೆಯ ಬಳಿಕ ಏನು ಆ ಒಂದು ತ್ಯಾಜ್ಯವನ್ನ ರಸ್ತೆ ಬದಿಯಲ್ಲಿ ವಹಿಸೋದ್ರಿಂದ ಅಲ್ಲಿಯೂ ಕೂಡ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗ್ತಕ್ಕಂಥದ್ದು. ಒಟ್ಟಾರೆ ಬೆಳಗಾವಿ ಜಿಲ್ಲೆಯಲ್ಲಿ ಬೀದಿ ನಾಯಿಗಳ ಹಾವಳಿಗೆ ಜನ ಬೆಚ್ಚಿ ಬಿದ್ದಿದ್ದಾರೆ. ಈ ಒಂದು ವರ್ಷದಲ್ಲಿ ಸುಮಾರು 6ಕ್ಕೂ ಹೆಚ್ಚು ಜನರು ಪ್ರಾಣ ಕಳೆದುಕೊಂಡಿದ್ದಾರೆ ಅಂತಕ್ಕಂಥ ಮಾಹಿತಿಗಳಿರ್ತಕ್ಕಂಥದ್ದು. ಒಟ್ಟಾರೆ ಬೆಳಗಾವಿ ಜಿಲ್ಲೆಯಲ್ಲಿ ಇದುವರೆಗೂ ಕೂಡ 19,000ಕ್ಕೂ ಹೆಚ್ಚು ಬೀದಿ ನಾಯಿ ಕಚ್ಚಿದಂತಹ ಪ್ರಕರಣಗಳು ದಾಖಲಾಗಿವೆ. ಇನ್ನಾದರೂ ಮಹಾನಗರ ಪಾಲಿಕೆ ಅಧಿಕಾರಿಗಳು ಕೇವಲ ಏನು ಬೀದಿ ನಾಯಿಗಳ ಹೆಸರಿನಲ್ಲಿರ್ತಕ್ಕಂಥ ಹಣವನ್ನ ಕೊಳ್ಳೆ ಹೊಡೆಯೋದನ್ನ ಬಿಟ್ಟು ಇದಕ್ಕೆ ಪರಿಣಾಮಕಾರಿಯಾಗಿ ಕೆಲಸ ಮಾಡಬೇಕು. ಇಲ್ಲವಾದಲ್ಲಿ ಜನ ಮುಂದೊಂದು ದಿನ ಮಾರಕಾಸ್ತ್ರಗಳನ್ನು ಹಿಡಿದು ರಸ್ತೆಗಳಲ್ಲಿ ಓಡಾಡಬೇಕಾದಂತ ಅನಿವಾರ್ಯ ಸ್ಥಿತಿ ನಿರ್ಮಾಣವಾಗಲಿದೆ ಅಂತಕ್ಕಂಥದ್ದು ಬೆಳಗಾವಿ ಜನರ ಆರೋಪವಾಗಿ ಸರ್ಕಾರಗಳು ಎಚ್ಚೆತ್ತುಕೊಂಡು ಈ ಬೀದಿ ನಾಯಿಗಳ ಕಂಟ್ರೋಲ್ ಬಗ್ಗೆ ಜಾಗೃತಿಯನ್ನು ವಹಿಸಬೇಕಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.